ಸ್ನೇಹಿತರೆ, ನಿಮಗಿದು ಸ್ವಾಗತ. ಇದು ಅಮೋಘ ಭಾರತ. ಇತಿಹಾಸದುದ್ದಕ್ಕೂ ಕೂಡ ನಮ್ಮ ಭಾರತದ ದೇಶದ ಮೇಲೆ ಸಾಕಷ್ಟು ಜನ ದಾಳಿಯನ್ನ ಮಾಡಿ ಇಲ್ಲಿನ ಸಂಪತ್ತನ್ನ ದೋಚಿಕೊಂಡು ತಮ್ಮ ತಮ್ಮ ದೇಶವನ್ನ ಶ್ರೀಮಂತಗೊಳಿಸಿಕೊಂಡಂತವರಿದ್ದಾರೆ. ಮೊಘಲರು ಮಾತ್ರ ಈ ದೇಶಕ್ಕೆ ಬಂದ ನಂತರ ಸಂಪತ್ತನ್ನ ದೋಚೋದ್ರ ಜೊತೆಗೆ ಇಲ್ಲಿನ ಧಾರ್ಮಿಕತೆಯನ್ನ ಪ್ರಶ್ನೆ ಮಾಡಿದ್ರು. ಇಲ್ಲಿನ ಧಾರ್ಮಿಕ ಆಚರಣೆ ಮಾಡೋದಕ್ಕಾಗಿ ಹಲವಾರು ಕಟ್ಟಳೆಗಳನ್ನ ವಿಧಿಸಿದ್ರು, ಹಲವಾರು ತೆರಿಗೆಗಳನ್ನ ವಿಧಿಸಿದ್ರು, ನಮ್ಮದೇ ದೇವಾಲಯಗಳನ್ನ ಒಡೆದು ಹಾಕಿದ್ರು. ಹಿಂದೂ ಧರ್ಮವನ್ನ ಆಚರಣೆ ಮಾಡೋದಕ್ಕಾಗಿ ಇಲ್ಲಿನ ಜನ ಹೆದರುವಂತೆ ಮಾಡಿದ್ರು. ಅಷ್ಟು ಕ್ರೂರವಾಗಿ ಅವರು ಆಡಳಿತವನ್ನ ನಡೆಸಿದ್ರು. ಅತ್ಯಾಚಾರ, ಅನಾಚಾರ, ದ್ರೋಹಗಳನ್ನ ಮಾಡಿ, ಮೋಸವನ್ನ ಮಾಡಿ ಇಲ್ಲಿನ ಆಡಳಿತವನ್ನು ನಡೆಸಿದಂಥವರು ಮೊಘಲರು. ಯಾವ ಕಾಲಕ್ಕೆ ಮೊಘಲರ ಅಟ್ಟಹಾಸ ಮಿತಿಮೀರಿ ನಿಂತಿತ್ತೋ ಅದೇ ಸಮಯಕ್ಕೆ ಒಬ್ಬ ವ್ಯಕ್ತಿ ಇವರ ಅಟ್ಟಹಾಸವನ್ನ ಮೆಟ್ಟಿ ನಿಲ್ಲೋದಕ್ಕಾಗಿ ಈ ಭೂಮಿಯಲ್ಲಿ ಜನ್ಮವನ್ನ ತಾಳ್ತಾನೆ. ಅವನೇ ಛತ್ರಪತಿ ಶಿವಾಜಿ ಮಹಾರಾಜ. ಛತ್ರಪತಿ ಶಿವಾಜಿ ಮಹಾರಾಜರು ಎಲ್ಲರಂತೆ ಕಟ್ಟಿದ ಸಾಮ್ರಾಜ್ಯದಲ್ಲಿ ಬಂದು ಸಾಮ್ರಾಟರಾಗಲಿಲ್ಲ. ಯಾರೋ ಕಟ್ಟಿದಂತಹ ಸಾಮ್ರಾಜ್ಯಕ್ಕೆ ಬಂದು ರಾಜನಂತ ಘೋಷಣೆ ಮಾಡ್ಕೊಳ್ಳಿಲ್ಲ. ತಾವೇ ಸ್ವತಃ ರಾಜ್ಯವನ್ನ ಕಟ್ಟಿದ್ರು, ತಾವೇ ಸ್ವತಃ ಸಾಮ್ರಾಜ್ಯವನ್ನ ಕಟ್ಟಿದ್ರು. ಯಾವ ರೀತಿಯಾಗಿ ಸಾಮ್ರಾಜ್ಯವನ್ನ ಕಟ್ಟಿದ್ರು ಅಂದ್ರೆ, ಕಾಡಿನಲ್ಲಿರುವಂತಹ ಮಹಾವಳಿಕೋರರನ್ನ ಒಟ್ಟುಗೂಡಿಸಿಕೊಂಡು ಅವರಿಗೊಂದಿಷ್ಟು ಯುದ್ಧ ತರಬೇತಿಗಳನ್ನ ಕೊಟ್ಟು ಅವರ ಮೂಲಕ ಸೇನೆಯನ್ನ ಕಟ್ಟಿ ಅಂತಹ ದೊಡ್ಡ ಬಲಿಷ್ಠ ಮೊಘಲರ ವಿರುದ್ಧ ಹೋರಾಟಕ್ಕಾಗಿ ಇಳಿತಾರೆ. ಯಾವ ರೀತಿಯಾದಂತಹ ಹೋರಾಟವನ್ನು ಮಾಡಿದ್ರು ಅಂದ್ರೆ, ಗೆರಿಲ್ಲಾ ಯುದ್ಧ ಮಾದರಿಯನ್ನ ಬಳಸ್ತಾರೆ. ಗೆರಿಲ್ಲಾ ಯುದ್ಧ ಮಾದರಿ ಅಂದ್ರೆ ಶತ್ರುಗಳಿಗೆ ಗೊತ್ತಿಲ್ಲದಂತೆ ನೇರವಾಗಿ ಹಠಾತ್ತನೆ ಅಟ್ಯಾಕ್ ಮಾಡುವಂಥದ್ದನ್ನೇ ಗೆರಿಲ್ಲಾ ಯುದ್ಧ ಮಾದರಿ ಅಂತಾರೆ. ಈ ರೀತಿಯಾಗಿ 16ನೇ ವಯಸ್ಸಿಗೆ ಛತ್ರಪತಿ ಶಿವಾಜಿ ಮಹಾರಾಜರು ಕೋಟೆಗಳನ್ನ ಗೆಲ್ಲೋದಕ್ಕೆ ಆರಂಭ ಮಾಡಿದ್ರು. ಯಾವ ರೀತಿಯಾಗಿ ಕೋಟೆಗಳನ್ನ ಗೆಲ್ತಿದ್ರು ಅಂದ್ರೆ, ಗೆರಿಲ್ಲಾ ಯುದ್ಧ ಮಾದರಿಯ ಮೂಲಕ ಮೊಘಲರ ಮೇಲೆ ಮುಗಿಬಿದ್ದು ಅವರ ಕೋಟೆಗಳನ್ನು ತಾವು ವಶಪಡಿಸಿಕೊಂಡು ಹಿಂದವಿ ಸ್ವರಾಜ್ಯವನ್ನ ಸ್ಥಾಪಿಸೋದಕ್ಕಾಗಿ ಅಡಿಗಲ್ಲನ್ನ ಇಡ್ತಾರೆ. ಹೀಗೆ ತಮ್ಮ ಬದುಕಿನುದ್ದಕ್ಕೂ ಕೂಡ ಶಿವಾಜಿ ಮಹಾರಾಜರು ಮೊಘಲರ ಕನಸಿನಲ್ಲಿಯೂ ಕೂಡ ಕಾಡಿರ್ತಾರೆ. ಮೊಘಲರ ಸಾಮ್ರಾಜ್ಯವನ್ನ ನಿರ್ನಾಮ ಮಾಡಬೇಕಂತ ಹೇಳಿ ಪಣವನ್ನ ತೊಟ್ಟಿರ್ತಾರೆ. ತಮ್ಮ ತಾಯಿಯ ಕನಸಾಗಿರುವಂತಹ ಹಿಂದವಿ ಸ್ವರಾಜ್ಯವನ್ನ ನಿರ್ಮಾಣ ಮಾಡೋದಕ್ಕಾಗಿ ಹಗಲಿರುಳು ಶ್ರಮಿಸ್ತಾರೆ. ಶಿವಾಜಿ ಮಹಾರಾಜರು ತೀರಿ ಹೋದ ನಂತರ ಮೊಘಲರು ಅನ್ಕೊಂಡಿದ್ದು, ಇನ್ನು ಮುಂದೆ ಮರಾಠರು ನಮ್ಮನ್ನ ಕೆಣಕೋದಕ್ಕೆ ಸಾಧ್ಯ ಇಲ್ಲ, ನಮ್ಮನ್ನು ಅಲಗಾಡಿಸೋದಕ್ಕೂ ಸಾಧ್ಯ ಇಲ್ಲ. ಯಾಕಂದ್ರೆ ನಾವು ಶಿವಾಜಿ ಅನ್ನುವಂಥ ಬಲಿಷ್ಠವಾದಂತಹ ಸಿಂಹವನ್ನೇ ಪಡೆದು ಹಾಕಿದೀವಿ, ಇನ್ನು ಮುಂದೆ ನಮ್ಮನ್ನ ನಿಲ್ಸೋರು ಯಾರು, ಅಲುಗಾಡಿಸೋರು ಯಾರು ಅನ್ನುವಂಥ ದೊಡ್ಡ ಭಾವನೆ ಇರ್ತದೆ. ಆದ್ರೆ ಇದನ್ನ ಸುಳ್ಳು ಮಾಡಿದಂಥವ್ರು ಛತ್ರಪತಿ ಸಂಭಾಜಿ ಮಹಾರಾಜ್. ಛತ್ರಪತಿ ಸಂಭಾಜಿ ಮಹಾರಾಜರ ಕುರಿತಾಗಿರುವಂತಹ ಚಿತ್ರವೇ ಛಾವಾ. ಛಾವಾ ಅಂದ್ರೆ ಸಿಂಹದ ಮರಿ. ಸಿಂಹದ ಮರಿಯೇ ಅಂತ ಈ ಚಿತ್ರಕ್ಕೆ ಯಾಕೆ ಹೆಸರನ್ನ ಇಟ್ರು ಅಂದ್ರೆ, ಛತ್ರಪತಿ ಶಿವಾಜಿ ಮಹಾರಾಜರನ್ನ ಸಿಂಹಕ್ಕೆ ಹೋಲಿಸಿದ್ರು. ಛತ್ರಪತಿ ಶಿವಾಜಿ ಮಹಾರಾಜರ ಮಗನನ್ನ ಸಂಭಾಜಿ ಮಹಾರಾಜರನ್ನ ಸಿಂಹದ ಮರಿಗೆ ಹೋಲಿಸಿದ್ರು. ಅದಕ್ಕಾಗಿ ಸಿಂಹದ ಮರಿ ಸಂಭಾಜಿ ಮಹಾರಾಜರು ಎನ್ನುವಂತಹ ಅದ್ಭುತವಾದಂತಹ ಟೈಟಲ್ ಅನ್ನ ಈ ಚಿತ್ರಕ್ಕೆ ಕೊಟ್ಟಿದ್ದಾರೆ. ಜೊತೆಗೆ ಈ ಚಿತ್ರದ ಆರಂಭದಲ್ಲಿ ಹೇಗಿತ್ತು ಮೊಘಲರ ವೈಭೋಗ, ಹೇಗಿತ್ತು ಮರಾಠರ ವೈಭೋಗ ಎನ್ನುವುದರ ಕುರಿತು ಸಾಕಷ್ಟು ವಿಚಾರಗಳನ್ನ ತಿಳಿಸ್ತಾರೆ. ಅದರ ಜೊತೆಗೆ ಮರಾಠರ ಆಂತರಿಕ ಕಚ್ಚಾಟಗಳು, ಜೊತೆಗೆ ಮೊಘಲರು ಯಾವ ರೀತಿಯಾಗಿ ಆಡಳಿತವನ್ನು ನಡೆಸ್ತಾ ಇದ್ರು, ಅವರ ಮತಾಂತರ ಮಾಡೋದಕ್ಕೆ ಯಾವ್ಯಾವ ರೀತಿಯಾದಂತಹ ಯೋಜನೆಗಳನ್ನ ಹಾಕೊಳ್ತಿದ್ರು, ಇದೆಲ್ಲದರ ಕುರಿತಾಗಿ ಅವರು ಅದ್ಭುತವಾಗಿ ಚಿತ್ರದ ಆರಂಭದಲ್ಲಿ ತೋರಿಸ್ತಾ ಹೋಗ್ತಾರೆ. ಜೊತೆಗೆ ಗಮನಿಸಬೇಕಾದಂಥದ್ದು ಏನಂದ್ರೆ, ಮೊಘಲರು ಯಾವ ರೀತಿಯಾಗಿ ರಾಜ ವೈಭೋಗವನ್ನು ಅನುಭವಿಸ್ತಾ ಇದ್ರು ಎನ್ನುವುದಕ್ಕಾಗಿ ಔರಂಗಜೇಬನ ವೈಭೋಗಯುತವಾದಂತಹ ಬದುಕನ್ನು ಕೂಡ ಇಲ್ಲಿ ತೋರಿಸ್ತಾರೆ. ಮರಾಠರ ವೈಭೋಗವನ್ನು ಕೂಡ ಇಲ್ಲಿ ತೋರಿಸ್ತಾರೆ. ಮರಾಠರು ಯಾವ ರೀತಿಯಾಗಿ ಬದುಕ್ತಾ ಇದ್ರು, ಅವರ ಉಡುಗೆ ತೊಡುಗೆಗಳು ಯಾವ ರೀತಿಯಾಗಿರ್ತಿದ್ವು, ಅವರ ಆಭರಣಗಳು ಯಾವ ರೀತಿಯಾಗಿರ್ತಿದ್ವು, ಜೊತೆಗೆ ಊಟ ಮಾಡುವಂತಹ ಸಾಕಷ್ಟು ವಿಚಾರಗಳನ್ನು ಇಲ್ಲಿ ತೋರಿಸ್ತಾರೆ. ದೊಡ್ಡದಾದಂತಹ ಮನೆಯ ಮೇಲೆ ಸಾಕಷ್ಟು ಖಾದ್ಯಗಳನ್ನು ಇಟ್ಟುಕೊಂಡು ಅವರು ಊಟ ಮಾಡುವಂತಹ ಶೈಲಿ ಬಹಳ ಅದ್ಭುತವಾಗಿರುವಂತಹದ್ದು. ಇಂದಿನ ಆಧುನಿಕ ಕಾಲಕ್ಕೂ ಕೂಡ ಅಷ್ಟೊಂದು ನೆಮ್ಮದಿಯಾಗಿ ಊಟ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಷ್ಟು ಅದ್ಭುತವಾಗಿ ಊಟ ಮಾಡುವಂತಹ ಪರಂಪರೆಯನ್ನು ಕೂಡ ಅವರು ಕಟ್ಟಿಕೊಟ್ಟಿದ್ದಾರೆ. ಊಟದ ಜೊತೆಗೆ ಕವನಗಳ ಜುಗಲ್ಬಂದಿಯನ್ನ ಅವ್ರಲ್ಲಿ ನಡೆಸ್ತಾ ಇರ್ತಾರೆ. ಅಂದ್ರೆ ಅಂದಿನ ಕಾಲಕ್ಕೆ ಶಾಲೆಗಳಿರಲಿಲ್ಲ, ಕಾಲೇಜುಗಳಿರಲಿಲ್ಲ, ಆದ್ರೂ ಕೂಡ ಶಾಯರಿಗಳನ್ನ, ಕವನಗಳನ್ನ ಬರೆಯುವಂತಹ ತಾಕತ್ತು ಸಾಮಾನ್ಯ ಸೈನಿಕರಿಗೂ ಕೂಡ ಇತ್ತು ಎನ್ನುವಂಥದ್ದನ್ನ ಈ ಒಂದು ಛಾವಾ ಎನ್ನುವಂತಹ ಫಿಲಂನಲ್ಲಿ ತೋರಿಸ್ತಾ ಹೋಗ್ತಾರೆ. ಜೊತೆಗೆ ಔರಂಗಜೇಬ ಎನ್ನುವಂತಹ ಮತಾಂಧ ಯಾವ ರೀತಿಯಾಗಿ ಸಂಭಾಜಿ ಮಹಾರಾಜರನ್ನ ನಡೆಸ್ಕೊಂಡ ಎನ್ನುವಂಥದ್ದನ್ನ ಬಹಳ ಮನೋಜ್ಞವಾಗಿ ಈ ಒಂದು ಚಿತ್ರದಲ್ಲಿ ತೋರಿಸಿದ್ದಾರೆ. ಸಂಭಾಜಿ ಮಹಾರಾಜರು ಚಿಕ್ಕಂದಿನಿಂದಲೂ ಕೂಡ ಸಾಕಷ್ಟು ಶೌರ್ಯದಿಂದ ಬದುಕಿದ್ರು, ವೀರತ್ವವನ್ನು ಮೈಗೂಡಿಸಿಕೊಂಡಿದ್ರು. ಅದನ್ನು ಕೂಡ ಈ ಚಿತ್ರದಲ್ಲಿ ತೋರಿಸ್ತಾರೆ. ಸಂಭಾಜಿ ಮಹಾರಾಜರು ಅಂದ ತಕ್ಷಣ ನಮಗೆ ಗೊತ್ತಿಲ್ಲದಂತಹ ವಿಚಾರ ಏನಂದ್ರೆ, ಸಂಭಾಜಿ ಮಹಾರಾಜರು ಬದುಕಿರುವವರು ಕೂಡ ಮಾಡಿದಂತಹ ಯುದ್ಧಗಳಲ್ಲಿ ಒಂದೇ ಒಂದು ಯುದ್ಧವನ್ನು ಸೋಲಿಲ್ಲ. ಇದು ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕಾಗಿರುವಂತಹ ವಿಷಯ. ಈ ರೀತಿಯಾಗಿ ಔರಂಗಜೇಬ ಎನ್ನುವಂತಹ ವ್ಯಕ್ತಿ ಸಂಭಾಜಿ ಮಹಾರಾಜರನ್ನ ಹೇಗೆ ಸೆರೆ ಹಿಡಿತಾರೆ ಎನ್ನುವಂಥದ್ದನ್ನ ತೋರಿಸ್ತಾರೆ.
ಸಂಭಾಜಿ ಮಹಾರಾಜರ ಮರಾಠಿ ಸೇನೆ ಸಾಕಷ್ಟು ಬಲಿಷ್ಠವಾಗಿತ್ತು. ಕಡಿಮೆ ಜನ ಇದ್ರು ಕೂಡ ಅಂತಹ ಬಲಿಷ್ಠ ಮೊಘಲರ ವಿರುದ್ಧ ಹೋರಾಟವನ್ನ ಮಾಡ್ತಿದ್ರು. ಯಾವ ರೀತಿಯಾದಂತಹ ಹೋರಾಟ ಅಂದ್ರೆ, ಔರಂಗಜೇಬ ಸಂಭಾಜಿ ಮಹಾರಾಜರನ್ನ ಸಾಕಷ್ಟು ಗಂಭೀರವಾಗಿ ಪರಿಗಣಿಸೋದಿಲ್ಲ, ಸಾಮಾನ್ಯವಾಗಿ ಪರಿಗಣಿಸಿ ಕೈ ಬಿಟ್ಟಿರ್ತಾನೆ. ಆದ್ರೆ ಸಂಭಾಜಿ ಮಹಾರಾಜರು ಔರಂಗಜೇಬ ಚಿಂತೆ ಮಾಡುವಷ್ಟರ ಮಟ್ಟಿಗೆ ಅವರಿಗೆ ಕಾಟವನ್ನ ಕೊಡ್ತಾರೆ. ಗೆರಿಲ್ಲಾ ಯುದ್ಧ ತಂತ್ರವನ್ನ ಅವರು ಕೂಡ ಬಳಸ್ತಾರೆ. ಯಾವ ರೀತಿಯಾದಂತಹ ಗೆರಿಲ್ಲಾ ಯುದ್ಧ ತಂತ್ರಗಳು ಅಂದ್ರೆ, ನೀರಿನಿಂದ ಹಠಾತ್ತನೆ ಅಟ್ಯಾಕ್ ಮಾಡುವಂಥದ್ದು, ಗಿಡದ ಮೇಲಿಂದ ಬಂದು ಅಟ್ಯಾಕ್ ಮಾಡುವಂಥದ್ದು, ರೋಡಿನಲ್ಲಿ ಹೋಗುವಾಗ ಗದ್ದೆಯ ಒಂದು ವೇಷವನ್ನು ಹಾಕೊಂಡು ಬಂದು ಅಲ್ಲಿರುವಂತಹ ಸೈನಿಕರ ಮೇಲೆ ಅಟ್ಯಾಕ್ ಮಾಡುವಂಥದ್ದು. ಹೀಗೆ ಸಾಕಷ್ಟು ವಿಧಾನಗಳನ್ನ ಗೆರಿಲ್ಲಾ ಯುದ್ಧ ಮಾದರಿಯನ್ನ ಹೇಗೆ ಮರಾಠರು ಬಳಸ್ತಾ ಇದ್ರು ಎನ್ನುವಂಥದ್ದನ್ನ ಈ ಒಂದು ಚಾವಾ ಎನ್ನುವಂಥ ಫಿಲಂ ನಲ್ಲಿ ತೋರಿಸಲಾಗಿದೆ. ಈ ಮೂಲಕವಾಗಿ ಅವರು ಯಾವ್ಯಾವ ರೀತಿಯಾಗಿ ಆ ಔರಂಗಜೇಬನ ಸೇನೆಯನ್ನ ಕಾಡಿದ್ರು ಎನ್ನುವಂಥದ್ದನ್ನ ಬಹಳ ಅದ್ಭುತವಾಗಿ ತೋರಿಸಿದ್ದಾರೆ. ಇಲ್ಲಿ ಒಂದು ಟ್ವಿಸ್ಟ್ ಏನಂದ್ರೆ, ಸಂಗಮೇಶ್ವರ ಎನ್ನುವಂತಹ ಸ್ಥಳದಲ್ಲಿ ಚಾವಾ ಅಂದ್ರೆ ಸಂಭಾಜಿ ಮಹಾರಾಜರು ಕೆಲಸದ ನಿಮಿತ್ತ ಹೋದಂತಹ ಸಂದರ್ಭದಲ್ಲಿ ಮರಾಠರೇ ಅಂದ್ರೆ ಮರಾಠ ಸೇನೆಗೆ ಸೇರಿದಂಥವ್ರೆ 2 ಜನ ಔರಂಗಜೇಬನಿಗೆ ಹೋಗಿ ಹೇಳ್ತಾರೆ, ಸಂಗಮೇಶ್ವರದಲ್ಲಿ ಸಂಭಾಜಿ ಮಹಾರಾಜರು ಸಾಕಷ್ಟು ಸೈನಿಕರೊಂದಿಗೆ ಬಂದಿಲ್ಲ, ಕಡಿಮೆ ಸೈನಿಕರೊಂದಿಗೆ ಬಂದಿದ್ದಾರೆ, ಇದೇ ಸರಿಯಾದ ಸಮಯ, ನೀವು ಅವರನ್ನು ಹೋಗಿ ಬಂಧಿಸಬೇಕು ಅಂತ ಹೇಳ್ತಾರೆ. ಆಗ ಔರಂಗಜೇಬ ತನ್ನ ಲಕ್ಷಾಂತರ ಸೇನೆಯನ್ನ ಬರೀ 100 ಜನ ಸೈನಿಕರೊಂದಿಗೆ ಇರುವಂತಹ ಸಂಭಾಜಿ ಮಹಾರಾಜರನ್ನ ಬಂಧಿಸೋದಕ್ಕಾಗಿ ಕಳಿಸ್ತಾನೆ. ಅಂದ್ರೆ ಎಷ್ಟು ಅದ್ಭುತವಾದಂತಹ ತಾಕತ್ತು ಸಂಭಾಜಿ ಮಹಾರಾಜರದಿತ್ತು. ಜೊತೆಗೆ ಸಂಭಾಜಿ ಮಹಾರಾಜರು ಔರಂಗಜೇಬನನ್ನ ಎಷ್ಟು ಭಯ ಪಡಿಸಿರ್ಬೋದು ಅನ್ನುವಂಥದ್ದನ್ನ ನಾವಿಲ್ಲಿ ತಿಳ್ಕೊಳ್ಬೇಕು. ಇಲ್ಲಿರುವಂತಹ 2 ಜನ ಮರಾಠರು ಏನು ಅವ್ರಿಗೆ ಹೋಗಿ ವಿಷಯವನ್ನ ಕೊಟ್ಟು ರಾಷ್ಟ್ರಕ್ಕೆ ದ್ರೋಹವನ್ನ ಬಗಿತಾರಲ್ಲ, ಅದನ್ನು ಕೂಡ ನಾವು ಗಮನಿಸ್ಬೇಕು. ಯಾಕಂದ್ರೆ ನಮ್ಮ ದೇಶದಲ್ಲಿ ನಾವು ಸೋತಿರೋದು ನಮ್ಮವರ ಹೊಡೆತದ ಕಾರಣಕ್ಕಾಗಿಯೇ, ನಮ್ಮವರು ನಮಗೆ ಮಾಡುವಂತಹ ಮೋಸದ ಕಾರಣಕ್ಕಾಗಿಯೇ. ಅದಕ್ಕಾಗಿ ಸಂಗಮೇಶ್ವರಕ್ಕೆ ಲಕ್ಷಾಂತರ ಸೇನೆಯೊಂದಿಗೆ ಮೊಘಲರು ಬಂದಾಗ ಆ ಸೇನೆಯನ್ನು ಕೂಡ ಎದುರಿಸಿ ನಿಂತಂಥವರು ಸಂಭಾಜಿ ಮಹಾರಾಜರು. ಯುದ್ಧವನ್ನ ಗೆದ್ದೇ ಬಿಟ್ರೆ ಎನ್ನುವಂತಹ ಸಂದರ್ಭದಲ್ಲಿ ಅವರನ್ನು ಹಾಗೋ ಹೀಗೋ ಮಾಡಿ ಬಂಧಿಸ್ತಾರೆ. ಸಂಭಾಜಿ ಮಹಾರಾಜರನ್ನ ಬಂಧಿಸುವ ಹೊತ್ತಿಗೆ ಸಂಭಾಜಿ ಮಹಾರಾಜರು ಪೂರ್ತಿ ರಕ್ತಸಿಕ್ತರಾಗಿರ್ತಾರೆ. ಯುದ್ಧವನ್ನ ಮಾಡಿ ಅವರ ಮೈಯಲ್ಲೆಲ್ಲ ರಕ್ತ ಹರಿತಾ ಇರ್ತದೆ, ಎಲ್ಲೆಂದರಲ್ಲಿ ಬಾಣಗಳು ಚುಚ್ಚಿರ್ತವೆ, ಕತ್ತಿಗಳಿಂದ ಹರಿಯಲಾಗಿರ್ತದೆ, ಅವರ ಮೈ ಪೂರ್ತಿಯಾಗಿ ರಕ್ತಸಿಕ್ತವಾಗಿರ್ತದೆ. ಸರಪಣಿಯನ್ನ ತೆಗೆದುಕೊಂಡು ಬಂದು ಅವರ ಕೈಗೆ ಕಾಲಿಗೆ ಕಟ್ಟಿ 10 ಜನ ಅವರನ್ನ ಹಿಡ್ಕೊಂಡ್ರು ಕೂಡ ಅವರು ಬಗ್ತಿರೋದಿಲ್ಲ. ಅಷ್ಟು ಅದ್ಭುತವಾದಂತಹ ವೀರತ್ವ ಸಂಭಾಜಿ ಮಹಾರಾಜರಲ್ಲಿತ್ತು. ಅವರನ್ನ ಬಂಧಿಸಿಕೊಂಡು ಹೋಗಿ ಔರಂಗಜೇಬ ಇದ್ದಂತಹ ಸ್ಥಳಕ್ಕೆ ಕಟ್ಟಲಾಗ್ತದೆ. ಕಟ್ಟಿದ ನಂತರ ಅವರ ಮೈ ತುಂಬ ಗಾಯಗಳಾಗ್ತವೆ. ನಾವು ಯಾವಾಗಾದ್ರೂ ಕೂಡ ನಮ್ಮ ದೇಹದ ಸಣ್ಣ ಗಾಯ ಆದ್ರೂ ಕೂಡ ಒಂಚೂರು ಉಪ್ಪನ್ನು ಹಾಕಿದ್ರೆ ಹೇಗೆ ಉರಿತದೋ ಅದೇ ರೀತಿ ಉಪ್ಪಿನಂತಹ ಒಂದು ದ್ರವಣವನ್ನ ಅವರ ರಕ್ತಸಿಕ್ತವಾದಂತಹ ಮೈ ತುಂಬ ಚೆಲ್ತಾರೆ. ಚೆಲ್ಲಿ ಅವರಿಗೆ ಚಿತ್ರಹಿಂಸೆಯನ್ನು ಕೊಡೋದಕ್ಕೆ ಆರಂಭ ಮಾಡ್ತಾರೆ. ಚಿತ್ರಹಿಂಸೆಯನ್ನ ಯಾಕೆ ಕೊಟ್ಟರು ಅಂದ್ರೆ, ಔರಂಗಜೇಬನಿಗೆ ಸಂಭಾಜಿ ಮಹಾರಾಜ ಮತಾಂತರ ಆಗ್ಬೇಕಾಗಿತ್ತು, ಅವನು ಮುಸಲ್ಮಾನನಾಗಿ ಬದಲಾವಣೆ ಆಗ್ಬೇಕಾಗಿತ್ತು. ಅದಕ್ಕಾಗಿ ಚಿತ್ರಹಿಂಸೆಯನ್ನು ಕೊಡ್ಲಾಗ್ತದೆ. ಆದ್ರೆ ಸಂಭಾಜಿ ಮಹಾರಾಜರು ಕಿಂಚಿತ್ತು ಕೂಡ ಭಯ ಪಡೋದಿಲ್ಲ. ಜಗದಂಬ ಅಂತ ಹೇಳಿ ಅವರು ಉಚ್ಚಾರವನ್ನ ಮಾಡ್ತಿರ್ತಾರೆ. ಹೀಗೆ ಸಂಭಾಜಿ ಮಹಾರಾಜರಿಗೆ ಎಷ್ಟೊಂದು ಚಿತ್ರಹಿಂಸೆಯನ್ನು ಕೊಡೋದಕ್ಕೆ ಸಾಧ್ಯನೋ ಅಷ್ಟೆಲ್ಲ ಚಿತ್ರಹಿಂಸೆಯನ್ನು ಕೊಡ್ತಾರೆ. ಜೊತೆಗೆ ಸಂಭಾಜಿ ಮಹಾರಾಜರು ಅಲಗಾಡದೆ ಇರೋ ಸಂದರ್ಭದಲ್ಲಿ ಅವರ ಕಣ್ಣುಗಳನ್ನ ಕೀಳ್ತಾರೆ. ಅಂದ್ರೆ ಕಾಚಿದ ಕಬ್ಬಿಣವನ್ನು ತೆಗೆದುಕೊಂಡು ಹೋಗಿ ಅವರ ಕಣ್ಣಿಗೆ ಚುಚ್ಚೋದಕ್ಕಾಗಿ ಒಬ್ಬ ಮೊಘಲ್ ಸೈನಿಕ ಹೋದಾಗ ಅವರು ಕಣ್ಣು ತೆಗೆಯುವಂತಹ ದೃಷ್ಟಿಗೆ ಅವನು ಹೆದರಿ ಬಿಡ್ತಾನೆ. ಅಷ್ಟು ವೀರತ್ವದಿಂದ ಸಂಭಾಜಿ ಮಹಾರಾಜರು ಕಣ್ಣನ್ನ ತೆಗೆದು, ನನ್ನ ಕಣ್ಣನ್ನಾದರೂ ನೀನು ತೆಗಿ, ಆದ್ರೆ ನಾನು ಮತಾಂತರ ಆಗೋದಿಲ್ಲ ಎನ್ನುವಂಥದ್ದನ್ನ ತಮ್ಮ ಕಣ್ಣಿನ ಮೂಲಕ ಸಂಭಾಜಿ ಮಹಾರಾಜರು ಹೇಳ್ತಾರೆ. ಜೊತೆಗೆ ಆ ಒಂದು ಚಿತ್ರದಲ್ಲಿ ಮತ್ತೊಂದು ತೋರಿಸಿರುವಂಥದ್ದು ಏನಂದ್ರೆ, ಸಂಭಾಜಿ ಮಹಾರಾಜರ ಉಗುರುಗಳನ್ನ ಕೀಳ್ತಾರೆ. ನಾವು ಯಾವಾಗಾದ್ರೂ ಉಗುರನ್ನ ಕತ್ತರಿಸಿಕೊಳ್ಳುವಾಗ ಸ್ವಲ್ಪ ಉಗುರು ಆಚೆ ಈಚೆ ಆಗಿ ಕತ್ತರಿಸ್ಕೊಂಡ್ರು ಕೂಡ ನಮಗೆ ಸಾಕಷ್ಟು ನೋವಾಗ್ತದೆ. ಆದ್ರೆ ಸಂಭಾಜಿ ಮಹಾರಾಜರ ಉಗುರನ್ನ ಕೀಳಲಾಗ್ತದೆ. ಒಂದು ಆಯುಧದ ಮೂಲಕ ಅವರ ಉಗುರುಗಳೆಲ್ಲವನ್ನು ಕೀಳಲಾಗ್ತದೆ. ಚಾವಾ ಫಿಲಂನಲ್ಲಿ ಆ ಎಲ್ಲ ಉಗುರುಗಳನ್ನು ಕಿತ್ತ ನಂತರವೂ ಕೂಡ ಸಂಭಾಜಿ ಮಹಾರಾಜರು ಜಗದಂಬ ಅಂತ ಹೇಳಿ ಉತ್ತರಿಸ್ತಾ ಇರ್ತಾರೆ. ಜೊತೆಗೆ ಈ ಎಲ್ಲ ಜಗದಂಬ ಎನ್ನುವಂತಹ ಮಾತನ್ನ ಕೇಳಿಸಿಕೊಂಡು ಸಾಕಾಗಿ ಔರಂಗಜೇಬ ಅವನ ಬಳಿಗೆ ಹೋಗಿ, ನೀನು ಮೊಘಲರ ಹತ್ತಿರ ಬಂದುಬಿಡು, ನಿನಗೇನು ಬೇಕು ಅದೆಲ್ಲವನ್ನ ಕೊಡ್ತಾನೆ, ನೀನು ಮತಾಂತರ ಆಗು ಅಂತ ಹೇಳಿದಾಗ ಸಂಭಾಜಿ ಮಹಾರಾಜರು ಎಷ್ಟು ಅದ್ಭುತವಾಗಿ ಉತ್ತರವನ್ನು ಕೊಡ್ತಾರಂದ್ರೆ, ನೀನು ಕೂಡ ಮರಾಠರ ಹತ್ತಿರ ಬಂದುಬಿಡು, ನೀನು ಮುಸಲ್ಮಾನನಾಗಿಯೇ ಬದುಕು, ನೀನು ಹಿಂದೂ ಆಗಿ ಕನ್ವರ್ಟ್ ಆಗುವಂತಹ ಅಗತ್ಯ ಇಲ್ಲ ಎನ್ನುವಂಥದ್ದನ್ನು ಹೇಳುವ ಮೂಲಕ ಜಾತ್ಯತೀತತೆ ಎನ್ನುವಂತಹ ಮೌಲ್ಯವನ್ನ ರಕ್ತದಲ್ಲೇ ಬಂದಿದೆ ಎನ್ನುವಂಥದ್ದನ್ನು ತೋರಿಸ್ತಾರೆ. ನಾವು ಯಾವ ಜಾತ್ಯತೀತತೆ ಬಗ್ಗೆ ಮಾತಾಡ್ತೇವೋ ಅದು ರಕ್ತದಲ್ಲಿಯೇ ಬಂದಿದೆ ಎನ್ನುವಂಥದ್ದನ್ನ ಸಂಭಾಜಿ ಮಹಾರಾಜರು ಆ ಮಾತಿನ ಮೂಲಕ ತಿಳಿಸ್ತಾರೆ. ಹೀಗೆ ಎಷ್ಟೇ ಚಿತ್ರಹಿಂಸೆ ಕೊಟ್ಟರು ಕೂಡ ಸಂಭಾಜಿ ಮಹಾರಾಜರು ಜಗದಂಬ ಎನ್ನುವಂತಹ ಮಾತನ್ನ ಹೇಳ್ತಿರ್ತಾರೆ. ಅದೇ ಸಂದರ್ಭಕ್ಕೆ ಅವರ ನಾಲಿಗೆಯನ್ನ ಕೀಳೋದಕ್ಕಾಗಿ ಔರಂಗಜೇಬ ಆದೇಶವನ್ನು ಕೊಡ್ತಾನೆ. ಅವರ ನಾಲಿಗೆಯನ್ನ ಕೀಳೋದಕ್ಕಾಗಿ ಹೋದಂತಹ ಸಂದರ್ಭದಲ್ಲಿ ನಾಲಿಗೆಯನ್ನ ಕಿತ್ತ ನಂತರವೂ ಕೂಡ ಜಗದಂಬ ಅಂತ ಹೇಳಿ ಸಂಭಾಜಿ ಮಹಾರಾಜರು ಉಚ್ಚರಿಸ್ತಾರೆ. ಇದೆಲ್ಲವನ್ನು ಕೂಡ ಚಾವಾ ಎನ್ನುವಂತಹ ಚಿತ್ರದಲ್ಲಿ ಮನೋಜ್ಞವಾಗಿ ಬಹಳ ಅದ್ಭುತವಾಗಿ ತೋರಿಸಿದ್ದಾರೆ.
ಎಷ್ಟೊಂದು ಚಿತ್ರಹಿಂಸೆಯನ್ನು ಕೊಟ್ಟರು, ಯಾವ ರೀತಿಯಾಗಿ ಮರಾಠರ ವೈಭೋಗ ಇತ್ತು, ಅವರ ಯುದ್ಧ ತಂತ್ರಗಳು ಯಾವ ರೀತಿಯಾಗಿತ್ತು, ಅವರ ಉಡುಗೆ ತೊಡುಗೆಗಳು ಯಾವ ರೀತಿಯಾಗಿತ್ತು, ಮೊಘಲರ ಅಟ್ಟಹಾಸ ಏನಿತ್ತು, ಅದನ್ನು ಮೆಟ್ಟಿ ನಿಂತಹ ಸಂಭಾಜಿ ಮಹಾರಾಜರ ಕಥೆಯನ್ನು ತೋರಿಸಲಾಗಿದೆ. ನಮ್ಮ ಇತಿಹಾಸದುದ್ದಕ್ಕೂ ಕೂಡ ಯಾರೂ ಈ ಕಥೆಗಳನ್ನು ಹೇಳೋದಿಲ್ಲ. ನಮಗೆ ಹೇಳಿರುವಂತಹ ಕಥೆಗಳೇನೆಂದ್ರೆ ಅಕ್ಬರ್ ದಿ ಗ್ರೇಟ್ ಅಂತ, ನಮಗೆ ಹೇಳಿರುವಂತಹ ಕಥೆಗಳೇನೆಂದ್ರೆ ಯಾರೋ ಸತ್ತ ಹೆಂಡತಿಗಾಗಿ ಗೋರಿಯನ್ನು ಕಟ್ಟಿದ್ರು ಅಂತ, ನಮಗೆ ಹೇಳಿರುವಂತಹ ಕಥೆಗಳೇನೆಂದ್ರೆ ಬ್ರಿಟಿಷರೇ ಬಂದರು ನಮ್ಮನ್ನು ಉದ್ಧಾರ ಮಾಡಿದ್ರು ಅಂತ. ಆದರೆ ಸಂಭಾಜಿ ಮಹಾರಾಜರು ನಮ್ಮ ಧರ್ಮಕ್ಕಾಗಿ ಪ್ರಾಣವನ್ನ, ರಾಷ್ಟ್ರಕ್ಕಾಗಿ ಪ್ರಾಣವನ್ನ ಅರ್ಪಿಸಿದ್ರು ಕೂಡ ಅವರ ಒಂದೇ ಒಂದು ಲೈನನ್ನು ನಮ್ಮ ಪಠ್ಯ ಪುಸ್ತಕದಲ್ಲಿ ನೋಡೋದಕ್ಕೆ ಸಾಧ್ಯವಾಗಿಲ್ಲ. ನೈಜವಾದ ಇತಿಹಾಸವನ್ನ ಯಾರು ಕೂಡ ತಿಳಿಸೋದಿಲ್ಲ, ನಾವೇ ಸ್ವತಃ ತಿಳ್ಕೊಳ್ಬೇಕು. ಚಾವಾ ಎನ್ನುವಂತಹ ಫಿಲಂನಲ್ಲಿ ಸಣ್ಣ ಪುಟ್ಟ ತಪ್ಪುಗಳನ್ನು ಬಿಟ್ಟರೆ ಬಹಳ ಅದ್ಭುತವಾಗಿ ಸಂಭಾಜಿ ಮಹಾರಾಜರ ಚಿತ್ರವನ್ನ, ಸಂಭಾಜಿ ಮಹಾರಾಜರ ಜೀವನವನ್ನ ಬಹಳ ಅಚ್ಚುಕಟ್ಟಾಗಿ ಕಟ್ಟಿಕೊಟ್ಟಿದ್ದಾರೆ. ತಾವು ಕೂಡ ಈ ಒಂದು ಚಿತ್ರವನ್ನ ವೀಕ್ಷಿಸಬಹುದು ಅಂತ ಹೇಳ್ತಾ, ಇದು ಚಾವಾ ಎನ್ನುವಂತಹ ಒಂದು ಚಿತ್ರ ಕಥೆ ಆಗಿತ್ತು. ಜೊತೆಗೆ ನನ್ನ ದೃಷ್ಟಿಕೋನದಲ್ಲಿ ಚಾವವನ್ನ ಹೇಗೆ ನೋಡಿದೆ ಎನ್ನುವಂತಹ ಒಂದಿಷ್ಟು ಮಾತುಗಳಾಗಿತ್ತು. ಇದು ಇವತ್ತಿನ ವಿಡಿಯೋ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನೀವಿನ್ನು ನಮ್ಮ ಅಮೋಘ ಭಾರತಕ್ಕೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಇವತ್ತೇ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತಾ ನಮ್ಮ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ವಂದೇ ಭಾರತ ಮಾತರಂ.